ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಪುನರ್ಜನ್ಮ ಈ ಪದವೇ ಒಂದು ವಿಶೇಷ ಶಕ್ತಿಯನ್ನ ಪ್ರತಿನಿಧಿಸುತ್ತದೆ. ಹೀಗೆ ಈ ಪದವನ್ನ ಉಚ್ಚರಿಸಿದಾಗಲೆಲ್ಲ ಅದೇನೋ ನಮಗೆ ಗೊತ್ತಿಲ್ಲದಂತಹ ವಿಶೇಷ ಕುತೂಹಲ ನಮ್ಮನ್ನ ಸೆಳೆಯುತ್ತಲೇ ಇರುತ್ತದೆ. ಶತಮಾನಗಳಿಂದಲೂ ಇದರ ಬಗ್ಗೆ ಚರ್ಚೆ, ಅಧ್ಯಯನ, ವಿಶ್ಲೇಷಣೆ ನಡೆದೇ ಇದೆ. ಸಾಮಾನ್ಯವಾಗಿ ಪುನರ್ಜನ್ಮ ಎಂದರೆ ಸಾವು ಸಂಭವಿಸಿದ ನಂತರ ಆತ್ಮವು ಹೊಸ ದೇಹವನ್ನ ಸೇರಿ ಮರುಹುಟ್ಟನ್ನ ಪಡೆಯುತ್ತದೆ ಎನ್ನುವ ನಂಬಿಕೆ. ಆತ್ಮವು ಜನನ, ಮರಣ, ಪುನರ್ಜನ್ಮದ ಮೂಲಕ ಚಕ್ರಾಕಾರದಲ್ಲಿ ಸುತ್ತುತ್ತಲೇ ಇರುತ್ತದೆ ಎನ್ನುವ ನಂಬಿಕೆಯ ತರ್ಕವಿದು. ಹಿಂದೂ ಧರ್ಮ, ಬೌದ್ಧ ಧರ್ಮ, ಜೈನ ಧರ್ಮ ಮತ್ತು ಸಿಖ್ ಧರ್ಮದಂತಹ ಅನೇಕ ಧರ್ಮಗಳಲ್ಲಿ ಇದೊಂದು ಪ್ರಮುಖ ನಂಬಿಕೆಯಾಗಿದೆ. ಈ ನಂಬಿಕೆಯ ಪ್ರಕಾರ ಆತ್ಮವು ಶಾಶ್ವತ ಮತ್ತು ಅದು ದೇಹದಿಂದ ದೇಹಕ್ಕೆ ಸಂಚರಿಸುತ್ತದೆ ಎಂದು ಹೇಳಲಾಗುತ್ತದೆ. ಪುನರ್ಜನ್ಮದ ನಂಬಿಕೆಯು ಆತ್ಮದ ಪರಿಕಲ್ಪನೆಯ ಮೇಲೆ ಆಧಾರಿತವಾಗಿದೆ. ಆತ್ಮವು ದೇಹದಿಂದ ಬೇರೆಯಾಗಿದೆ ಮತ್ತು ಸಾವು ಸಂಭವಿಸಿದಾಗ ಅದು ದೇಹವನ್ನ ತೊರೆದು ಬೇರೆ ದೇಹವನ್ನ ಸೇರುತ್ತದೆ ಎಂದು ನಂಬಲಾಗುತ್ತದೆ. ಜೀವನ, ನೈತಿಕತೆ ಹಾಗೂ ಮರಣಾನಂತರದ ಬದುಕಿನ ಬಗೆಗಿನ ದೃಷ್ಟಿಕೋನವನ್ನ ಇದು ನೀಡುತ್ತದೆ. ಹಿಂದೂ ತತ್ವಶಾಸ್ತ್ರ ಕರ್ಮಫಲ ಹಾಗೂ ಜ್ಞಾನ ಅಜ್ಞಾನದ ಆಧಾರದ ಮೇಲೆ ಪುನರ್ಜನ್ಮ ಸಂಭವಿಸುತ್ತದೆ ಅಂತ ಹೇಳುತ್ತದೆ. ಅಲ್ಲದೆ ಆತ್ಮ ಅಮರ, ದೇಹ ನಶ್ವರ ಎನ್ನುವುದು ಹಿಂದೂ ಶಾಸ್ತ್ರಗಳ ಮೂಲ ತಿರುಳು. ಇನ್ನು ಶಂಕರಾಚಾರ್ಯರು ಉಲ್ಲೇಖಿಸುವಂತೆ ಪುನರ್ಜನ್ಮ ಎನ್ನುವುದು ನಿಶ್ಚಿತ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಅಂತ ಶಂಕರ್ ಭಗವತ್ಪಾದರು ಹೇಳುತ್ತಾರೆ. ಜೀವನದಲ್ಲಿ ಮಾಡುವ ಒಳ್ಳೆ ಕೆಲಸಗಳು, ಆಧ್ಯಾತ್ಮಿಕ ಅನುಭೂತಿ ನಮ್ಮನ್ನ ಮೋಕ್ಷದೆಡೆಗೆ ಕರೆದೊಯ್ಯುತ್ತವೆ. ಕೇವಲ ಪೌರಾತ್ಯ ರಾಷ್ಟ್ರಗಳಲ್ಲಿ ಮಾತ್ರ ಈ ಪುನರ್ಜನ್ಮದ ಕಲ್ಪನೆ ಇಲ್ಲ. ಪಾಶ್ಚಿಮಾತ್ಯದಲ್ಲೂ ಕೂಡ ಇದರ ಕಲ್ಪನೆ ಇದೆ. ಕ್ರಿಸ್ತಪೂರ್ವ 6ನೇ ಶತಮಾನದ ಪ್ರಖ್ಯಾತ ಗಣಿತ ಹಾಗೂ ತತ್ವಶಾಸ್ತ್ರಜ್ಞ ಪೈಥಾಗರಸ್ ಹಾಗೂ 4ನೇ ಶತಮಾನದ ರಾಜಕೀಯ ಶಾಸ್ತ್ರಜ್ಞ ಪ್ಲೇಟೋನ ಚಿಂತನೆಯಲ್ಲೂ ಕೂಡ ಪುನರ್ಜನ್ಮದ ಕಲ್ಪನೆ ಕಾಣಿಸಿಕೊಳ್ಳುತ್ತದೆ. ಹಿಂದಿನ ಜನ್ಮದ ನೆನಪುಗಳ ಕುರಿತಂತೆ ಪೈಥಾಗರಸ್ ಅತ್ಯಂತ ನಿಖರವಾಗಿ ಉಲ್ಲೇಖಿಸಿದ್ರೆ, ಇತ್ತ ಪ್ಲೇಟೋ ಅವರ ಸಂಭಾಷಣೆಗಳಲ್ಲಿ ಆತ್ಮವು ಶುದ್ಧತೆಯನ್ನ ಪಡೆಯುವವರೆಗೂ ಚಕ್ರೀಯ ಪುನರ್ಜನ್ಮ ಇರುತ್ತದೆ ಅನ್ನೋದನ್ನ ಕಾಣಬಹುದಾಗಿದೆ. ಮೇಲೆ ಹೇಳಿದಂತೆ ಪುನರ್ಜನ್ಮದ ಕಲ್ಪನೆಯು ಎಥಿಕಲ್ ಸಿಸ್ಟಮ್ ಮೇಲೆ ನಿಂತಿದೆ. ಅಂದ್ರೆ ಕರ್ಮ ಫಲವನ್ನ ಅವಲಂಬಿಸಿದೆ. ಪೂರ್ವಜನ್ಮದ ಪುನರ್ಜನ್ಮದ ಚಕ್ರದಲ್ಲಿ ಕರ್ಮವು ಮುಖ್ಯ ಪಾತ್ರ ವಹಿಸುತ್ತದೆ ಅಂತ ನಂಬಲಾಗಿದೆ. ವ್ಯಕ್ತಿಯ ಜೀವನದ ಕ್ರಿಯೆಗಳು ಅವನ ಮುಂದಿನ ಜನ್ಮವನ್ನ ನಿರ್ಧರಿಸುತ್ತವೆ. ಒಳ್ಳೆಯ ಕರ್ಮಗಳು ಒಳ್ಳೆಯ ಜನ್ಮಕ್ಕೆ ಕಾರಣವಾಗುತ್ತವೆ ಮತ್ತು ಕೆಟ್ಟ ಕರ್ಮಗಳು ಕೆಟ್ಟ ಜನ್ಮಕ್ಕೆ ಕಾರಣವಾಗುತ್ತವೆ ಅಂತ ನಂಬಲಾಗಿದೆ. ಇಂದಿನ ಈ ವಿಡಿಯೋದಲ್ಲಿ ಪುನರ್ಜನ್ಮದ ಕುರಿತು ತಿಳಿಯೋಣ. ಹಾಗೆ ಪುನರ್ಜನ್ಮದ ಒಂದು ವಿಶೇಷ ಪ್ರಕರಣದ ಮೇಲೆ ಕಣ್ಣಾಡಿಸೋಣ ಬನ್ನಿ. ಲೆಬನಾನ್ ಮಧ್ಯಪ್ರಾಚ್ಯದ ಒಂದು ಚಿಕ್ಕ ರಾಷ್ಟ್ರ. ಇಲ್ಲಿ ಡ್ರೂಜ್ ಎನ್ನುವ ಒಂದು ವಿಶಿಷ್ಟ ಧಾರ್ಮಿಕ ಸಮುದಾಯವಿದೆ. ಈ ಧಾರ್ಮಿಕ ಗುಂಪು ಸಹಜವಾಗಿಯೇ ಪುನರ್ಜನ್ಮದಲ್ಲಿ ನಂಬಿಕೆ ಇರಿಸಿಕೊಂಡಿದೆ. ಈ ಸಮುದಾಯದ ಯುವತಿಯೊಬ್ಬಳ ಪುನರ್ಜನ್ಮದ ವಿಷಯವು ಬದುಕು, ಸಾವು ಹಾಗೂ ಅದರಾಚೆಗೆ ಏನಿರಬಹುದು ಎಂಬುದರ ಬಗ್ಗೆ ತಮ್ಮ ತಿಳುವಳಿಕೆಯನ್ನ ಓರೆಗೆ ಹಚ್ಚುತ್ತದೆ. ಸ್ನೇಹಿತರೆ, ಸುಜೇನ್ ಘನೇಮ್ ಎಂಬ ಲೆಬನಾನ್ ಬಾಲಕಿ ತನ್ನ ಪೂರ್ವಜನ್ಮದ ನೆನಪುಗಳನ್ನು ಹೊಂದಿದ್ದಳು. ಹಿಂದಿನ ಜನ್ಮದಲ್ಲಿ ಸಾದಾ ಹತೂಮ್ ಎಂಬ ಹೆಸರಿನಲ್ಲಿ ಜನ್ಮ ತಳೆದಿದ್ದ ಈ ಬಾಲಕಿ ತನ್ನ ಪೂರ್ವಜನ್ಮದ ಹೇಳಿಕೆಗಳ ಮೂಲಕ ಸುದ್ದಿಯಾಗಿದ್ದಳು. ಈ ಪ್ರಕರಣದ ಕುರಿತಂತೆ ಖ್ಯಾತ ಮನೋತಜ್ಞ ಡಾಕ್ಟರ್ ಇಯಾನ್ ಸ್ಟಿವೆನ್ಸನ್ ಈ ಬಾಲಕಿಯ ಹೇಳಿಕೆಗಳನ್ನು ದಾಖಲಿಸಿದ್ದರು. ಅವಳ ಹೇಳಿಕೆಯಲ್ಲಿ ಸಾಕಷ್ಟು ಹೋಲಿಕೆಗಳು ಕಂಡು ಬಂದಿದ್ದವು. ಅವಳು ಸದಾ ಹೊಂದಿದ್ದ ನೆನಪುಗಳು ಸಾದಾ ಹಾತೂಮ್ರ ಜೀವಿತಾವಧಿಯ ಹಲವು ಘಟನೆಗಳೊಂದಿಗೆ ತಾಳೆಯಾಗಿದ್ದವು. ಅಂದಹಾಗೆ ಕೆನಡಾ ಮೂಲದ ಡಾಕ್ಟರ್ ಇಯಾನ್ ಸ್ಟೆವಿನ್ಸನ್ ವರ್ಜೀನಿಯಾ ಯೂನಿವರ್ಸಿಟಿಯಲ್ಲಿ ಮನೋವಿಜ್ಞಾನಿ ಹಾಗೂ ಸಂಶೋಧಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಹಿಂದಿನ ಜನ್ಮಗಳ ನೆನಪುಗಳನ್ನು ಹಂಚಿಕೊಳ್ಳುವ ಮಕ್ಕಳ ಅಧ್ಯಯನಕ್ಕಾಗಿಯೇ ತಮ್ಮ ಜೀವನವನ್ನ ಮುಡಿಪಾಗಿಟ್ಟಿದ್ದರು. ದಶಕಗಳ ಕಾಲ ಸರಿಸುಮಾರು 1000ಕ್ಕೂ ಅಧಿಕ ಇಂತಹ ಕೇಸ್ಗಳನ್ನು ಅಧ್ಯಯನ ಮಾಡಿದ್ದರು. ವೈಜ್ಞಾನಿಕ ತಳಹದಿಯ ಮೇಲೆಯೇ ಈ ಕೇಸ್ಗಳ ಸ್ಟಡಿ ನಡೆಸಿದ್ದರು. ಅವುಗಳಲ್ಲಿ ಅತಿ ಮುಖ್ಯವಾದದ್ದು ಈ ಸುಜೇನ್ ಘನೇಮ್ ಪ್ರಕರಣ. ಅಂದಹಾಗೆ ಸುಜೇನ್ 1960ರ ದಶಕದ ಉತ್ತರಾರ್ಧದಲ್ಲಿ ಲೆಬನಾನ್ನಲ್ಲಿ ಜನಿಸಿದ್ದ ಹುಡುಗಿ. ಅಚ್ಚರಿ ಅಂದ್ರೆ 16 ತಿಂಗಳ ಕೂಸು ಇದ್ದಾಗಲೇ ಈ ಬಾಲೆ ತನ್ನ ಪೂರ್ವಜನ್ಮದ ಕುರಿತು ಮಾತನಾಡಲು ಪ್ರಾರಂಭಿಸಿದ್ದಳು. ಅಂದಹಾಗೆ ಸಾದಾ ಹತೂಮ್ ಲೆಬನಾನ್ನಿಂದ ಬಹುದೂರದಲ್ಲಿರುವ ಅಮೆರಿಕಾದ ವರ್ಜೀನಿಯಾದಲ್ಲಿ ನಿಧನರಾಗಿದ್ದರು.
ಆದರೆ ಸುಜೇನ್ ಘನೇಮ್ ಹಾಗೂ ಸಾದಾ ಹತೋಮ್ ಅವರ ದೈಹಿಕ ಹಾಗೂ ಭಾವನಾತ್ಮಕ ಸಂಪರ್ಕಗಳು ಈ ಪ್ರಕರಣವನ್ನ ಬಲು ವಿಶಿಷ್ಟವಾಗಿ ನಿಲ್ಲುವಂತೆ ಮಾಡಿದ್ದವು. ಸುಜೇನ್ ಕೇವಲ 16 ತಿಂಗಳ ಮಗು ಇದ್ದಾಗಿನಿಂದಲೇ ಅತ್ಯಂತ ಸ್ಪಷ್ಟವಾಗಿ ಮಾತನಾಡಲು ಕಲಿತಿದ್ದಳು. ಅವಳು ಹೇಳಿದ ಮಾತುಗಳು ಅವಳ ಕುಟುಂಬಸ್ಥರನ್ನ ದಿಗ್ಭ್ರಮೆಗೊಳಿಸಿದ್ದವು. ಆ ಮಾತುಗಳೆಲ್ಲವೂ ಅವಳು ಸುಜೇನ್ ಅಲ್ಲ, ಬದಲಾಗಿ ಬೇರೊಂದು ದೇಶದಲ್ಲಿ ಹುಟ್ಟಿದ್ದ ಸಾದಾ ಹತೋಮ್ಳದ್ದಾಗಿತ್ತು. ಅವಳು ವಾಸಿಸ್ತಾ ಇದ್ದ ದೇಶ, ಕುಟುಂಬ ಬೇರೆಯದ್ದೇ ಆಗಿತ್ತು. ಅವಳು ತನ್ನ ಗಂಡನ ಹೆಸರು, ತಮ್ಮ ಕೌಟುಂಬಿಕ ಮಾಹಿತಿ, ಹೀಗೆ ಹಲವು ನಿರ್ದಿಷ್ಟ ವಿಷಯಗಳನ್ನ ಮಾತನಾಡ್ತಾ ಇದ್ಲು. ಆರಂಭದಲ್ಲಿ ಈ ಬಗ್ಗೆ ಕೊಂಚ ಅಚ್ಚರಿಗೊಳಗಾದ ಸುಜೇನ್ ಪೋಷಕರು ಬಳಿಕ ಇದೊಂದು ಮಗುವಿನ ಕಲ್ಪನೆಯಾಗಿರಬಹುದು ಅಂತ ಭಾವಿಸಿ ಸುಮ್ಮನಾಗಿದ್ದರು. ಆದರೆ ಮುಂದೆಯೂ ಸುಜೇನ್ ನಡವಳಿಕೆ ಇತರೆ ಮಕ್ಕಳಂತೆ ಇರಲಿಲ್ಲ. ಅವಳು 2 ವರ್ಷದವಳಾಗಿದ್ದಾಗ ಅದೊಂದು ದಿನ ಪಕ್ಕದ ಮನೆಯ ಫೋನ್ ಎತ್ಕೊಂಡು ತನ್ನ ಪೂರ್ವಜನ್ಮದ ಗಂಡ ಹಲೀಮ್ ನಂಬರಿಗೆ ಕರೆ ಮಾಡಿದ್ದಳು. ಅವಳಿಗೆ ಹಲೀಮ್ ನಂಬರ್ ಅದೆಷ್ಟು ಕರಾರುವಕ್ಕಾಗಿ ತಿಳಿದಿತ್ತೆಂದರೆ ಅದನ್ನ ಕಂಠಪಾಠದ ರೀತಿಯಾಗಿ ಹೇಳ್ತಾ ಇದ್ಲು. ಹೀಗೆ ಹಲವು ಬಾರಿ ಈ ನಂಬರಿಗೆ ಕರೆ ಮಾಡಿದ್ದ ಸುಜೇನ್ ತನ್ನನ್ನ ಕರೆದುಕೊಂಡು ಹೋಗುವಂತೆ ಗೋಗರಿಯುತ್ತಿದ್ದಳು. ಇದು ನಿಜಕ್ಕೂ ದಂಗು ಬಡಿಸುವ ಸಂಗತಿಯಾಗಿತ್ತು. ಅದೊಂದು ಸಮಯದಲ್ಲಿ ಸುಜೇನ್ ಕುಟುಂಬ ಹಲೀಮ್ರನ್ನ ಪತ್ತೆ ಹಚ್ಚಿತ್ತು. ಅಂದಹಾಗೆ ಲೆಬನಾನ್ನ ಡ್ರೂಜಾ ಸಮುದಾಯಕ್ಕೆ ಸೇರಿದ್ದ ಸಾದಾ ಹತೂಮ್ 1967ರಲ್ಲಿ ವರ್ಜೀನಿಯಾದಲ್ಲಿ ತನ್ನ 43ನೇ ವಯಸ್ಸಿನಲ್ಲಿ ನಿಧನರಾಗಿದ್ದರು. ಅಂದ್ರೆ ಸುಜೇನ್ ಹುಟ್ಟುವ ಕೆಲ ವರ್ಷಗಳ ಮೊದಲಷ್ಟೇ ಸಾದಾ ತೀರಿಕೊಂಡಿದ್ದರು. ಸುಜೇನ್ ಹಲೀಮ್ ಕುಟುಂಬವನ್ನ ಭೇಟಿಯಾದಾಗ ಅದೆಷ್ಟೋ ವರ್ಷದ ಪರಿಚಯದವರಂತೆ ಮಾತನಾಡಿದ್ದಳು. ಖುದ್ದು ಹಲೀಮ್ರನ್ನ ಹೆಸರಿಡಿದು ಕರೆದು ತನ್ನ ಜೀವನದ ಹಲವು ಆತ್ಮೀಯ ವಿವರಗಳನ್ನ ನೆನಪಿಸಿದ್ದಳು. ಇದನ್ನ ಕೇಳಿ ಭಾವುಕರಾಗಿದ್ದ ಹಲೀಮ್ ವಿಜ್ಞಾನವೇ ಅಚ್ಚರಿಗೊಳ್ಳುವಂತೆ ಬಾಲಕಿ ಸುಜೇನ್ ಹೇಳಿದ್ದ ಹಲವು ಸಂಗತಿಗಳನ್ನ ಕನ್ಫರ್ಮ್ ಮಾಡಿದ್ದರು. ಇದಿಷ್ಟೇ ಅಲ್ಲ, ಸುಜೇನ್ ಹಲೀಮ್ ಕುಟುಂಬದ ಇತರರನ್ನ ಅಷ್ಟೇ ಕರಾರುವಕ್ಕಾಗಿ ಗುರುತಿಸಿದ್ದಳು. ಅವರ ಹೆಸರುಗಳು, ಅವರೊಂದಿಗಿನ ಘಟನೆಗಳು ಹಾಗೂ ಅವಳಿಗೆ ಮಾತ್ರ ತಿಳಿದಿದ್ದ ಅವರ ವಿಶಿಷ್ಟ ಸಂಗತಿಗಳನ್ನ ಹೊರಹಾಕಿದ್ದಳು. ಇನ್ನು ಈ ಪ್ರಕರಣದ ಅತ್ಯಂತ ಗಮನಾರ್ಹ ಅಂಶವೆಂದರೆ ಸುಜೇನ್ ಹಾಗೂ ಸಾದಾ ನಡುವಿನ ದೈಹಿಕ ಹೋಲಿಕೆಗಳು. ಬಹುಶಃ ವಿಜ್ಞಾನದ ಮಾತುಗಳನ್ನೇ ಬುಡ ಮೇಲು ಮಾಡುವಂತಹ ದೈಹಿಕ ಸಾಮ್ಯತೆಗಳು ಇಬ್ಬರಲ್ಲಿ ಕಂಡುಬಂದಿದ್ದವು. ಡಾಕ್ಟರ್ ಇಯಾನ್ ಸ್ಟೆವಿನ್ಸನ್ ತಮ್ಮ ರೀಇನ್ಕರ್ನೇಷನ್ ಆ್ಯಂಡ್ ಬಯೋಲಜಿ ಪುಸ್ತಕದಲ್ಲಿ ಇದನ್ನು ದಾಖಲಿಸಿದ್ದಾರೆ. ಸಾದಾ ಹತೂಮ್ ಹಾಗೂ ಸುಜೇನ್ ನಡುವೆ ಇದ್ದಿದ್ದ ಹಲವು ದೈಹಿಕ ಹೋಲಿಕೆಗಳನ್ನು ಸಾದಾ ಹತೂಮ್ರ ಹಲವು ಗೆಳೆಯರು, ಬಂಧುಗಳು ಗುರುತಿಸಿದ್ದರು. ವಿಶೇಷವಾಗಿ ಬಾಯಿ ಹಾಗೂ ಗಲ್ಲದ ಹೋಲಿಕೆಯನ್ನ ಗಮನಿಸಿ ಹೇಳಿದ್ದರು. ಡಾಕ್ಟರ್ ಇಯಾನ್ ಸ್ಟೀವನ್ಸನ್ ಖುದ್ದು ಈ ಸಾಮ್ಯತೆಗಳ ಬಗ್ಗೆ ಓದಿಕೊಂಡಿದ್ದರು. ಜೀವಶಾಸ್ತ್ರ ಅಧ್ಯಯನದಲ್ಲಿ ಬರುವ ಈ ಸಂಗತಿಗಳನ್ನ ಬಲವಾಗಿ ವಿಶ್ಲೇಷಣೆ ನಡೆಸಿದ್ದರು. ಈ ಕುರಿತು ಸುಜೇನ್ ಹಾಗೂ ಸಾದಾ ಕುಟುಂಬಸ್ಥರೊಂದಿಗೆ ಪತ್ರ ವ್ಯವಹಾರವನ್ನ ಕೂಡ ನಡೆಸಿದ್ದರು. ಈ ಹೋಲಿಕೆಗಳೆಲ್ಲ ಕೇವಲ ಹೊರನೋಟಕ್ಕಷ್ಟೇ ಸೀಮಿತವಾಗಿರಲಿಲ್ಲ. ಸಾದಾ ಹತೂಮ್ರ ಕಾಲುಗಳ ಮೇಲಿದ್ದ ಸಣ್ಣ ನೀಲಿ ಚುಕ್ಕೆಗಳು ಸುಜೇನ್ ಕಾಲುಗಳ ಮೇಲೂ ಇದ್ದವು. ಅವಳ 9ನೇ ವಯಸ್ಸಿನವರೆಗೂ ಈ ನೀಲಿ ಚುಕ್ಕೆಗಳು ಅಳಿಸಲಾಗದ ಬಂಧದಂತೆ ಗೋಚರಿಸಿದ್ದವು. ಈ ನೀಲಿ ಚುಕ್ಕೆಗಳು ಸಾದಾ ಹತೂಮ್ ಹಾಗೂ ಬಾಲಕಿ ಸುಜೇನ್ರ ಪುನರ್ಜನ್ಮದ ವೃತ್ತಾಂತವನ್ನ ಹೇಳುತ್ತಿದ್ದವು. ಸುಜೇನ್ ಮೈಮೇಲೆ ಇದ್ದ ಈ ಅಂಶಗಳು ಸಾದಾ ಹತೂಮ್ರ ಜೀವನದ ಭೌತಿಕ ವರ್ಗಾವಣೆಗಳೆಂದು ಡಾಕ್ಟರ್ ಇಯಾನ್ ಸ್ಟೀವನ್ಸನ್ ದಾಖಲಿಸಿದ್ದಾರೆ. ಸ್ನೇಹಿತರೆ, ಸುಜೇನ್ 8 ವರ್ಷ ವಯಸ್ಸಿನಿಂದಲೂ ಅತ್ಯಂತ ಜಾಣ ವಿದ್ಯಾರ್ಥಿನಿಯಾಗಿದ್ದಳು. ಆದರೆ ಅವಳು ಮನೆಗೆ ಬರುತ್ತಲೇ ಸದಾ ತನ್ನ ಹಳೆಯ ನೆನಪುಗಳನ್ನೇ ಪದೇ ಪದೇ ಮಾತನಾಡ್ತಾ ಇದ್ಲು. ನಿತ್ಯ ಒಂದಲ್ಲ ಒಂದು ಬಾರಿ ಹಲೀಮ್ಗೆ ಕರೆ ಮಾಡಿ ಮಾತನಾಡ್ತಾ ಇದ್ಲು. ಇದು ಸಹಜವಾಗಿಯೇ ಸುಜೇನ್ ಪೋಷಕರನ್ನ ಚಿಂತೆಗೀಡು ಮಾಡಿತ್ತು. ಎಲ್ಲಿ ತನ್ನ ಮಗು ವಿದ್ಯಾಭ್ಯಾಸದಲ್ಲಿ ಹಿಂದೆ ಬೀಳಬಹುದು ಅನ್ನುವ ಆತಂಕ ಅವರನ್ನ ಕಾಡ್ತಾ ಇತ್ತು. ಹೀಗಾಗಿ ಇದನ್ನ ಕಡಿಮೆ ಮಾಡಿಸಲು, ಅವಳ ಗಮನವನ್ನ ಬೇರೆಡೆಗೆ ಸೆಳೆಯಲು ಪೋಷಕರು ಸಾಕಷ್ಟು ಪ್ರಯತ್ನ ಮಾಡಿದ್ರು. ಆದರೆ ಸುಜೇನ್ರ ನೆನಪುಗಳು ಅಚಲವಾಗಿದ್ದವು. ದಿನ ಕಳೆದಂತೆ ಅವಳು ಹಲೀಮ್ಗೆ ಕರೆ ಮಾಡುವುದು ಕಡಿಮೆ ಮಾಡಿದ್ಲಾದ್ರೂ ಬಾಂಧವ್ಯ ಮಾತ್ರ ಮೊದಲಿನಂತೆಯೇ ಉಳಿಯಿತು. ಸುಜೇನ್ 25 ವರ್ಷ ವಯಸ್ಸು ತಲುಪಿದಾಗ ಅವಳ ಹಳೆಯ ಜನ್ಮದ ನೆನಪುಗಳು ಕೊಂಚ ಕಡಿಮೆಯೇನೂ ಆಗಿದ್ದವು. ಆದರೆ ಅವಳ ಭಾವನಾತ್ಮಕ ಉತ್ಕಟತೆ ಅಷ್ಟೇ ಗಟ್ಟಿಯಾಗಿತ್ತು. ಡಾಕ್ಟರ್ ಇಯಾನ್ ಸ್ಟೀವನ್ಸನ್ ಮುಂದೆ ಸುಜೇನ್ ಅತ್ಯಂತ ಸ್ಪಷ್ಟ ಧ್ವನಿಯಲ್ಲಿ ಹೇಳಿದ್ದಳು, ನನಗೀಗ ಹಳೆಯ ಘಟನೆಗಳು ಅಷ್ಟು ನೆನಪಿಲ್ಲ, ಆದರೆ ಭಾವನೆಗಳು ಇನ್ನೂ ಇವೆ. ಹೀಗಂತ ಸುಜೇನ್ ನುಡಿದಿದ್ದಳು. ಅಲ್ಲದೆ ಸುಜೇನ್ ಹಲೀಮ್ಗೆ ಕರೆ ಮಾಡುವುದನ್ನ ಸಹ ಬಿಟ್ಟಿರಲಿಲ್ಲ. ವಾರಕ್ಕೊಮ್ಮೆಯಾದರೂ ಹಲೀಮ್ ಜೊತೆ ಸಂಭಾಷಣೆ ನಡೆಸ್ತಾ ಇದ್ಲು. ಜೊತೆಗೆ ಮತ್ತೊಂದು ಮದುವೆಯಾಗುವಂತೆ ಹಲೀಮ್ರನ್ನ ಒತ್ತಾಯಿಸಿದ್ದಳು. ಒಂದು ರೀತಿಯಲ್ಲಿ ಸಾದಾಳ ಕುಟುಂಬಸ್ಥರೊಂದಿಗಿನ ಒಡನಾಟ ಅವಳಿಗೆ ದೊಡ್ಡ ಸಾಂತ್ವನ ನೀಡಿದಂತಿತ್ತು.
ಅವಳ ಫ್ಯಾಮಿಲಿ ಬೌಂಡಿಂಗ್ ಕೂಡ ಅಷ್ಟೇ ಆತ್ಮೀಯವಾಗಿ ಬೆಳೆದಿತ್ತು. ಇನ್ನು ಇದೆಲ್ಲದಕ್ಕಿಂತ ಮತ್ತೊಂದು ಹೃದಯ ಸ್ಪರ್ಶಿ ಘಟನೆಗೂ ಈ ಸುಜೇನ್ ಪ್ರಕರಣ ಸಾಕ್ಷಿಯಾಗುತ್ತೆ. ಅದೊಂದು ದಿನ ಸುಜೇನ್ ಕಫಾರೆಲ್ವಾನ್ ಎಂಬ ಹಳ್ಳಿಯಲ್ಲಿ ಯುವಕನೊಬ್ಬನನ್ನ ಭೇಟಿಯಾಗ್ತಾಳೆ. ಆತನ ಮುಂದೆ ತನ್ನ ಹಿಂದಿನ ಜನ್ಮದ ವಿಷಯವನ್ನ ಪ್ರಸ್ತಾಪಿಸ್ತಾಳೆ. ಅಸಲಿಗೆ ಆಕೆಯನ್ನ ಭೇಟಿಯಾದ ಯುವಕ ಸಾದಾಳ ಸಹೋದರ ಮಜೀದ್ ಆಗಿರ್ತಾನೆ. ಏವಿಯೇಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಈತ ಸುಜೇನ್ಳಲ್ಲಿ ಸಾದಾಳನ್ನ ಕಾಣ್ತಾನೆ. ಸಹೋದರ ಸಹೋದರಿಯ ಆ ಮಿಲನ ಬಂಧುತ್ವದ ಉತ್ಕಟ ಭಾವನೆಗಳೊಂದಿಗೆ ತುಂಬಿರುತ್ತದೆ. ಈ ಭೇಟಿಯ ಬಳಿಕ ಇದರ ಧನಾತ್ಮಕ ಪರಿಣಾಮ ಎನ್ನುವಂತೆ ಸುಜೇನ್ ಮೊದಲಿಗಿಂತಲೂ ಹೆಚ್ಚು ಗೆಲುವಾಗಿ ಕಾಣಲು ಪ್ರಾರಂಭಿಸಿದಳು. ಅವಳ ಬದುಕು ಮತ್ತಷ್ಟು ಉತ್ಸಾಹದಿಂದ ತುಂಬಿತು. ಸ್ನೇಹಿತರೆ, ಡಾಕ್ಟರ್ ಇಯಾನ್ ಸ್ಟೀವನ್ಸನ್ ಈ ವಿಶಿಷ್ಟ ಪ್ರಕರಣದ ಕುರಿತು ಹಲವು ಒಳನೋಟಗಳನ್ನು ನೀಡುತ್ತಾರೆ. ಒಬ್ಬ ವ್ಯಕ್ತಿ ತನ್ನ ಹಿಂದಿನ ಜನ್ಮದ ನೆನಪುಗಳನ್ನು ಅಷ್ಟೇ ಕ್ಯಾರಿ ಮಾಡೋದಿಲ್ಲ, ಬದಲಾಗಿ ದೈಹಿಕ ಹೋಲಿಕೆಗಳನ್ನು ಸಹ ಕೊಂಡೊಯ್ಯಬಹುದು ಅನ್ನೋದನ್ನ ಕೂಡ ತಮ್ಮ ಕೃತಿಯಲ್ಲಿ ದಾಖಲಿಸಿದ್ರು. ಅಲ್ಲದೆ ಉತ್ತಮ ಸ್ಮರಣ ಶಕ್ತಿ ಹೊಂದಿದವರು ತಮ್ಮ ಪೂರ್ವಜನ್ಮದ ನೆನಪುಗಳನ್ನು ಸಹ ಅಷ್ಟೇ ಕರಾರುವಕ್ಕಾಗಿ ನೆನಪಿನಲ್ಲಿಟ್ಕೊಳ್ಳಬಹುದು ಅನ್ನೋದನ್ನ ಈ ಸುಜೇನ್ ಕೇಸ್ ನಿರೂಪಿಸಿತ್ತು. ಪುನರ್ಜನ್ಮದ ಕುರಿತಂತೆ ನಡೆಯುತ್ತಿದ್ದ ಚರ್ಚೆ ವಿಶ್ಲೇಷಣೆಯಲ್ಲಿ ಈ ಪ್ರಕರಣ ಅಂತಾರಾಷ್ಟ್ರೀಯವಾಗಿ ಗಮನ ಸೆಳೆದಿತ್ತು. ಈ ಪ್ರಕರಣದ ಅತ್ಯಂತ ಆಶ್ಚರ್ಯಕರ ಸಂಗತಿ ಅಂದರೆ ಡ್ರೂಜ್ ಸಮುದಾಯಕ್ಕೆ ಸೇರಿದ್ದ ಸಾದಾ ಹತೋಮ್ ದೂರದ ವರ್ಜೀನಿಯಾದಲ್ಲಿ ತೀರಿಕೊಂಡಿದ್ದರು. ಆದರೆ ಅವಳ ಪುನರ್ಜನ್ಮ ಎನಿಸಿಕೊಂಡ ಸುಜೇನ್ ಕೂಡ ಜನಿಸಿದ್ದು ಅದೇ ಡ್ರೂಜ್ ಕಮ್ಯುನಿಟಿಯ ಲೆಬೆನಾನ್ನಲ್ಲಿ. ವಿಶೇಷ ಅಂದರೆ ಈ ಡ್ರೋಜ್ ಸಮುದಾಯ ಪುನರ್ಜನ್ಮದಲ್ಲಿ ಅಪಾರ ನಂಬಿಕೆ ಹೊಂದಿದೆ. ಕಾಕತಾಳೀಯವಾಗಿ ಇಲ್ಲಿ ನಡೆದಿದ್ದು ಅದೇ. ಇದು ಕೇಳಲು ನಂಬಲಸಾಧ್ಯ ಸಂಗತಿಯಂತಾಲೆ ಕಾಣುತ್ತದೆ, ಆದರೆ ಸತ್ಯ ಮಾತ್ರ ಅದೇ ಆಗಿತ್ತು. ಡಾಕ್ಟರ್ ಇಯಾನ್ ಸ್ಟೀವನ್ಸನ್ ಈ ಪ್ರಕರಣದ ಕುರಿತು ಹಲವು ಆಂಗಲ್ನಲ್ಲಿ ವಿಶ್ಲೇಷಣೆ ನಡೆಸಿ ಅಧ್ಯಯನ ನಡೆಸಿದ್ದರು. ಆದರೆ ವೈಜ್ಞಾನಿಕವಾಗಿ ಈಗಲೂ ಹಲವು ಪ್ರಶ್ನೆಗಳಾಗಿಯೇ ಉಳಿದಿವೆ. ಅಸಲಿಗೆ ನೆನಪುಗಳು ಒಂದು ಜನ್ಮದಿಂದ ಮತ್ತೊಂದು ಜನ್ಮಕ್ಕೆ ವರ್ಗಾವಣೆಯಾಗಬಹುದು ಅಂತ ಒಪ್ಪಿಕೊಂಡರು. ದೈಹಿಕ ಚಿಹ್ನೆಗಳು, ಮಚ್ಚೆಗಳು ಹೇಗೆ ವರ್ಗಾವಣೆ ಆಗುತ್ತವೆ ಅನ್ನೋದು ಪ್ರಶ್ನೆಯಾಗಿದೆ. ವೈಜ್ಞಾನಿಕವಾಗಿ ಇದು ನಿಜಕ್ಕೂ ಸಾಧ್ಯನಾ ಅನ್ನುವ ಪ್ರಶ್ನಾರ್ಥಕ ಚಿಹ್ನೆಯೂ ಇದೆ. ಡಾಕ್ಟರ್ ಇಯಾನ್ ಸ್ಟೀವೆನ್ಸನ್ ರೀಇನ್ಕರ್ನೇಷನ್ ಆ್ಯಂಡ್ ಬಯೋಲಜಿ ಕೃತಿ ಇಂತಹ ನಿರ್ಣಾಯಕ ಪ್ರಶ್ನೆಗಳಿಗೆ ಉತ್ತರಿಸೋದಿಲ್ಲ. ಆದರೆ ಭೌತಿಕ ಪ್ರಪಂಚದಾಚೆಗಿನ ಸಾಧ್ಯತೆಗಳನ್ನು ಪರಿಗಣಿಸಲು ಇದು ಆಹ್ವಾನಿಸುತ್ತದೆ. ಈ ಚರ್ಚೆ, ವಿವಾದಗಳು ಏನೇ ಇರಲಿ, ಸುಜೇನ್ ಪುನರ್ಜನ್ಮ ಪ್ರಕರಣ ಮಿಥ್ಯಾ ಕಾಲ್ಪನಿಕ ಘಟನೆಯಂತೂ ಅಲ್ಲ. ಅದನ್ನ ಮೀರಿ ಪ್ರೀತಿ, ನೆನಪು, ಕೌಟುಂಬಿಕ ಬಾಂಧವ್ಯವನ್ನ ತೋರಿಸುವ ವಿಶಿಷ್ಟ ಘಟನೆಯಾಗಿದೆ. ಸುಜೇನ್ ತನ್ನ 25ನೇ ವಯಸ್ಸಿನಲ್ಲಿ ಆಡಿದ ಮಾತು ಬಹಳ ಅರ್ಥಪೂರ್ಣವಾಗಿದೆ. ಇದು ಒಳ್ಳೆಯ ಸಂಗತಿ. ನಾನು ಇನ್ನೂ ಇಲ್ಲೇ ಇದ್ದೇನೆ ಎಂಬುದನ್ನು ತಿಳಿದು ನನ್ನ ಕುಟುಂಬ ಬಹಳ ಸಮಾಧಾನ ಪಟ್ಟಿದೆ. ಹಾಗೂ ನನಗೂ ನನ್ನ ಹಳೆಯ ಕುಟುಂಬವನ್ನ ಮತ್ತೆ ಕಂಡು ಸಮಾಧಾನವಾಗಿದೆ. ಅವಳ ಈ ಮಾತುಗಳು ಕೌಟುಂಬಿಕ ಪ್ರೀತಿ, ಬಂಧುತ್ವವನ್ನ ಎತ್ತಿ ತೋರಿಸಿದೆ. ಸ್ನೇಹಿತರೆ, ನಾವು ಪುನರ್ಜನ್ಮದಲ್ಲಿ ನಂಬಿಕೆ ಇಡುತ್ತೇವೆಯೋ ಇಲ್ಲವೋ ಅದು ಬೇರೆ ಸಂಗತಿ. ಆದರೆ ಅದೆಲ್ಲವನ್ನ ಮೀರಿ ಮನುಷ್ಯರ ನಡುವಿನ ಪ್ರೀತಿ, ಆತ್ಮೀಯತೆ, ಬಾಂಧವ್ಯ ಅದೆಲ್ಲದಕ್ಕಿಂತ ದೊಡ್ಡದು ಅನ್ನೋದನ್ನ ಈ ಪ್ರಕರಣ ತೋರಿಸಿದೆ. ಈ ಪುನರ್ಜನ್ಮದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.